ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಜ್ಞೋಪಶಾಂತಿಯೇ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಬಿಟ್ಟು ಒಪ್ಪೋ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳ ಗಜಾನನಂ ಗಾಂಗೆ ಸದಾತ್ಮನೆ ಗೌರಿ ಪುತ್ರ ಗಣೇಶಾಸ್ತ ಮಂಗಳಂ ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರಿ ನಮಃ. ಸ್ನೇಹಿತರೆ, ಈ ಕಥೆನ ಶಿವಪುರಾಣದಲ್ಲಿ ಆಯ್ದುಕೊಳ್ಳಲಾಗಿದೆ. ಈ ಕತೆ ಮಹಾಭಾರತದ ಕತೆಗೆ ಬಹಳ ಹತ್ತಿರವಾಗಿದೆ. ಈ ಕಥೆಯ ಮೂಲ ಉದ್ದೇಶ ಒಂದು ಅದ್ಭುತವಾದ ಜ್ಯೋತಿರ್ಲಿಂಗ ಹೇಗೆ ಉದ್ಭವ ಆಯಿತು, ಮತ್ತೆ ಯಾವುದ ಜ್ಯೋತಿರ್ಲಿಂಗ, ಮತ್ತೆ ಅಶ್ವತ್ಥಾಮ ಮತ್ತೆ ನರನಾರಾಯಣರು ಪೂರ್ವದಲ್ಲೇ ದ್ವೇಷ ಇತ್ತು, ಕಾರಣವೇನು, ಏನಿದ್ರೆ ಕಥೆ ವಿಶೇಷ, ಇವೆಲ್ಲ ತಿಳ್ಕೊಬೇಕಾ. ಜೊತೆಗೆ ಭೀಮನಿಂದ ನಮಗೆ ಇವತ್ತೊಂದು ಅದ್ಭುತವಾದ ಏಕಾದಶಿಯಲ್ಲಿ ಪರಿಪೂರ್ಣ ಉಪವಾಸ ಮಾಡಬಾರದು ಅಂತ ಯಾವ ಕಾರಣಕ್ಕಾಗಿ, ಏನು, ಇದರೆಲ್ಲ ಕಥೆ ವಿಶೇಷ ತಿಳ್ಕೊಬೇಕಾ ಸ್ನೇಹಿತರೆ. ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಪರಿಪೂರ್ಣ ಹಿಂಗೆ ಅರ್ಥ ಆಗುತ್ತೆ. ಒಂದು ಬ್ರಹ್ಮಕಲ್ಪದಲ್ಲಿ ನರನಾರಾಯಣರು ಭಗವಾನ್ ಮಹಾವಿಷ್ಣುವಿನ ದೇಹದನ್ನು ಎರಡು ಮಾಡಿಕೊಂಡಾಗ ನರ ಮತ್ತು ನಾರಾಯಣರಾದರು. ಅವರು ಭೂಭಾರಣ ಹರಣ ಮಾಡಬೇಕು ಅಂತೇಳಿ ಭೂಲೋಕಕ್ಕೆ ಬಂದರು. ಆ ಭೂಲೋಕಕ್ಕೆ ಬಂದಂಥ ಸ್ಥಳ ಬದ್ರಿ. ಆ ಬದ್ರಿಕಾಶ್ರಮದಲ್ಲಿ ಸರಿಸುಮಾರು 5 ವರ್ಷ ಕೂತ್ಕೊಂಡು ತಪಸ್ಸು ಮಾಡಿದ್ರು. ಅವರಿಗೆ ಭೂಭಾರಣಕ್ಕೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯಗಳು ಸಿಗಲಿಲ್ಲ. ಆಗ ಒಂದು ಆಶೀರ್ವಾದನೆ ನುಡಿತು, ಈ ಕ್ಷಣ ನೀವು ಇಲ್ಲಿಂದ ಕೇದಾರ ಅನ್ನೋ ಸ್ಥಳಕ್ಕೆ ಹೋಗಿ ಕುತ್ಕೊಂಡು ಭಗವಂತನಾದ ಪರಮಾತ್ಮನನ್ನು ಶ್ರದ್ಧೆಯಿಂದ ನೀವು ಆರಾಧಿಸಿದಾದಲ್ಲಿ ನಿಮ್ಮ ಅನಿಸಿಕೆ ಕೋರಿಕೆಗಳು ನೆರವೇರುತ್ತೆ ಅಂದರು. ಅಲ್ಲಿಂದ ಹೊರಟಂತ ನರನಾರಾಯಣರು ಸೀದಾ ಕೇದರಿ ಅಂದ್ರೆ ಏನು ಗೊತ್ತಾ, ಕೇದಾರನಾಥ್ ಅಂತೀವಿ, ನಾಥ್ ಅಲ್ಲ. ಕೇದಾರ ಅಂದ್ರೆ ಹೊಲ, ಸಂಸ್ಕೃತದಲ್ಲಿ ಹೊಲ ಅಂದ್ರೆ ಯಾವುದಲ್ಲ ಮುಕ್ತಿಯನ್ನು ಕೊಡುವಂತ ಹೊಲ, ಅದಕ್ಕೆ ಕೇದಾರನಾಥ್. ಅಲ್ಲಿ ಬಂದು ಒಂದು ಪಾರ್ಥಿವ ಲಿಂಗವನ್ನು ಸೃಷ್ಟಿ ಮಾಡಿಕೊಂಡು ಬೆಳಿಗ್ಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನರನಾರಾಯಣರು ಪೂಜೆ ಮಾಡ್ತಿದ್ರು. ಸಂಜೆ ಆಗೋಷ್ಟು ಆ ಲಿಂಗ ಮತ್ತೆ ಕೈಲಾಸಕ್ಕೆ ಸೇರ್ತಿದ್ದು. ಏನು ಆಶ್ಚರ್ಯ. ಮತ್ತೆ ಅದೇ ರೀತಿ ಸರಿಸುಮಾರು 5,000 ವರ್ಷಗಳು ಪ್ರತಿದಿನ ಪರಮಾತ್ಮನ ಪರಿಶ್ರಮವನ್ನು ಆರಾಧಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಋಷಿ ಬಂದ. ಇವ್ರು ನೋಡಿ ಈರ್ಷ್ಯಗೊಂಡ. ಇವರೇನು ಬಿಲ್ಲು ಬಾಣಗಳಿಟ್ಕೊಂಡಿದ್ದಾರೆ, ನೋಡಿದ್ರೆ ಈ ಶಿವನ ಮೂರ್ತಿ, ಅದು ಶಿವನ ಲಿಂಗ ಪೂಜೆ ಮಾಡ್ತಿದ್ದಾರೆ, ನಾನು ಶಿವನ ಮೂರ್ತಿಯನ್ನೇ ಪೂಜೆ ಮಾಡ್ತೀನಿ ಅಂತೇಳಿ ಅವ್ರ ಮೇಲೆ ಒಂದು ಹಠಕ್ಕೆ ಇವನು ಎದುರುಗಡೆ ಆಶ್ರಮ ಮಾಡಿಕೊಂಡು ಪರಮಾತ್ಮನಾದ ಪರಶಿವನ ಒಂದು ಮೂರ್ತಿಯನ್ನು, ವಿಗ್ರಹವನ್ನು ಕೈಯಿಂದ ಮಾಡಿ ಅದನ್ನು ಪ್ರತಿದಿನ ಅವನು ಸಹ ಪೂಜೆ ಮಾಡಿದ. 5,000 ವರ್ಷದ ನಂತರ ಸಾಕ್ಷಾತ್ ಭಗವಂತನಾದ ಪರಮೇಶ್ವರನು ಸೀದಾ ನರನಾಥ ಬಂದು ಅವರು ಮಾಡಿದಂಥ ಪೂಜೆಗೆ ಭಕ್ತಿಗೆ ಹೊಲಿದು ನನಗೆ ಭಾಳ ಸಂತೋಷವಾಗಿದೆ, ಏನು ಬೇಕು ಕೇಳಿ ಅಂದಾಗ ಆ ನರನಾಥ ಕೇಳಿದ್ದೀನಿ ಗೊತ್ತಾ, ಪರಮಾತ್ಮ ನೀನು ಬಂದಂಥ ಈ ಸ್ಥಳ ಮುಂದೆ ಒಂದು ಅದ್ಭುತವಾದ ಜ್ಯೋತಿರ್ಲಿಂಗ ಆಗಿ ಮಾರ್ಪಟ್ಟು ಜನಗಳಿಗೆ ಅವ್ರ ಇಷ್ಟಾರ್ಥಿಗಳು ನೇರುವಂಥ ಸ್ಥಳ ಆಗಬೇಕು ಅಂದರು. ಅದನ್ನು ಕೇಳಿದಂಥ ಪರಮಾತ್ಮನ ಪರಶಿವ ಭಾಳ ಸಂತುಷ್ಟವಾಗಿ ನೀವು ಹೇಳಿದಂಗೆ ಹಾಕ್ತೀನಿ ಅಂತೇಳಿ ಅದ್ಭುತವಾದ ಒಂದು ಜ್ಯೋತಿರ್ಲಿಂಗವಾಗಿ ಮಾರ್ಪಟ್ಟರು. ಅದೇ ಈ ಕೇದಾರನಾಥ ಲಿಂಗ. ಮತ್ತೆ ಪರಮಾತ್ಮ ಇವರ ಒಂದು ಪ್ರಾರ್ಥನೆಗೆ ಸಂತುಷ್ಟನಾಗಿ ಮತ್ತಷ್ಟು ವರ ಕೊಟ್ಟ. ಏನು ಹೇಳ್ದ ಅಂತ ಕೇಳ್ತಾರ, ಮುಂದೆ ನೀವು 28ನೇ ದ್ವಾಪರಾಯುಗದಲ್ಲಿ ಕೃಷ್ಣಾರ್ಜುನನಾಗಿ ಬಂದು ಭೂಭಾರಣ ಮಾಡ್ತೀರಾ, ಅವಾಗ ನೀವು ಸ್ವತಃ ನಾನೇ ಯುದ್ಧಕ್ಕೆ ಬಂದರೂ ನನ್ನನ್ನು ಸಹ ನೀವು ಸೋಲಿಸ್ತೀರ ಅಂತ ಒಂದು ವರನೂ ಕೊಟ್ಟ. ಹಾಗಾಗಿ ಈ ವರದಿಂದಾಗಿ ಅರ್ಜುನ ಮುಂದೆ ದ್ವಾಪರಾಯುಗದಲ್ಲಿ ಇಂದ್ರಕೀಲ ಪರ್ವತದಲ್ಲಿ ಕುತ್ಕೊಂಡು ಶಿವನ ಪಾಶುಪತಾಸ್ತ್ರ ಪಡಿಬೇಕು ಅಂತ 6 ತಿಂಗಳು ಕಠಿಣವಾದ ತಪಸ್ಸನ್ನು ಆಚರಿಸಿ ಶಿವನ ಜೊತೆಗೆ ಯುದ್ಧ ಮಾಡಿ ಪರಮಾತ್ಮನನ್ನು ಸೋಲಿಸ್ದಂಗೆ ಪರಮಾತ್ಮ ನಾಟಕ ಹಾಡೋರು. ಅದಾದ ನಂತರ ಸ್ವಯಂ ಶ್ರೀಕೃಷ್ಣ ಭಗವಾನರೇ ಬಾಣಾಸುರನ ಒಂದು ರಾಜ್ಯದಲ್ಲಿ ಸ್ವಯಂ ಪರಮಾತ್ಮನೇ ಅವರಿಗೆ ರಕ್ಷಣೆ ಇದ್ದಾಗ ಅವ್ರ ಜೊತೆನೂ ಹೋರಾಡಿ ಆ ಪರಮಾತ್ಮನೂ ಸಹ ಅವರು ಸೋಲಿಸಿದ್ರು. ಹಾಗೆ ಸೋಲುವಂಗೆ ನಾಟಕ ಮಾಡ್ಕೊಂಡು ಅದಾದ ನಂತರ ಸ್ವಾಮಿ ಸೀದಾ ಬಂದವರೇ ಈ ಋಷಿ ಹತ್ರ. ಈ ಋಷಿ ಯಾರು ಅಂತ ತಿಳ್ಕೊಬೇಕಾ, ಕೇಳಿ ಹೇಳ್ತೀನಿ. ಈ ಋಷಿ ಹತ್ರ ಬಂದಂಥವ್ರೆ, ಪರಮಾತ್ಮ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಆದರೆ ಮೂರ್ತಿ ಪೂಜೆ ಶ್ರೇಷ್ಠ ಅಲ್ಲ, ನನ್ನನ್ನು ನೀನು ಯಾವಾಗಲೂ ಲಿಂಗದಲ್ಲೇ ಪೂಜೆ ಮಾಡಬೇಕು, ನಿನಗೆ ವರ ಮತ್ತು ಶಾಪ ಎರಡೂ ಕೊಡ್ತೀನಿ ಅಂದರು. ವರ ಏನು ಅಂದರೆ, ನಿನಗೆ ಅಪಿತ ಪರಾಕ್ರಮ ಇದ್ರೂ ನೀನು ಕಲಿಯುಗಾಂತದಲ್ಲಿ ಚಿರಂಜೀವಿ ಆಗಿರ್ತೀಯ,
ಮತ್ತೆ ನಿನಗೆ ಶಾಪ ಏನಪ್ಪ ಅಂದ್ರೆ, ಮುಂದೆ ನೀನು ಈರ್ಷ್ಯೆಯಿಂದ ಪೂಜೆ ಮಾಡಿದ ಕಾರಣ ಆ ನರನಾರಾಯಣನ ಮುಂದೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಅರ್ಜುನರಾಗಿ ಬಂದ್ರೂ ನೀನು ಅವ್ರ ಜೊತೆ ಸರಿಸಟಿಯಾಗಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರನ್ನ ಸೋಲ್ಸಕ್ಕಾಗಲ್ಲ ಅಂತೇಳಿ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಅವರೇ ಅಶ್ವತ್ಥಾಮ ಮುಂದೆ ಗುರು ದ್ರೋಣಾಚಾರ್ಯರ ಪುತ್ರರಾಗಿ ಸಾಕ್ಷಾತ್ ಸ್ವಯಂ ಈಶ್ವರ ಸಂಭೂತರಾದವೇ ನರನಾರಾಯಣನ ಅಂದ್ರೆ ಅರ್ಜುನ ಮತ್ತೆ ಕೃಷ್ಣನ ಗೆಲ್ಲಕ್ಕಾಗ್ಲಿಲ್ಲ. ಈ ಕತೆ ಇಲ್ಲಿಗೆ ಬಂದ್ರೆ, ಈ ಕೇದಾರನಾಥ ಲಿಂಗಕ್ಕೂ ಪಾಂಡವ್ರಿಗೆ ಏನ್ ಸಂಬಂಧ ಅದನ್ನ ಹೇಳ್ತೀನಿ ಕೇಳಿ ಶ್ರದ್ಧೆಯಿಂದ. ಪಾಂಡವರು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಜೊತೆಗೆ ತಮ್ಮಂದಿರನ್ನ ಮತ್ತೆ ದ್ರೌಪದಿನ ಪಣಕ್ಕಿಟ್ಟು ಸೋತಿದ್ದು ಗೊತ್ತಿರೋ ವಿಚಾರ. 12 ವರ್ಷ ಅರಣ್ಯವಾಸ, ಒಂದು ವರ್ಷ ಅಜ್ಞಾತವಾಸ. ಈ 12 ವರ್ಷ ಅರಣ್ಯವಾಸದಲ್ಲಿ ಒಂದಷ್ಟು ಜನ ಯಾವಾಗಲೂ ಧರ್ಮರಾಯನಿಂದ ಇರೋರು. ಮತ್ತೆ ಇವ್ರ ಜೊತೆ ಅವಾಗ ವೇದವ್ಯಾಸರು ಸಮಸ್ಯೆ ಅಂತ ಬಂದಾಗ ಆ ಕ್ಷಣ ಬಂದು ಸಮಸ್ಯೆ ಪರಿಹಾರ ಮಾಡ್ಕೊಂಡು ಹೋಗೋರು. ಮತ್ತೆ ಇವರ ಕುಲ ಪುರೋಹಿತರಾದ ದೌಮ್ಯರು ಯಾವಾಗಲೂ ಸದಾ ಇರೋರು. ಆಗಿನ ಕಾಲದಲ್ಲಿ ಒಂದು ರೂಢಿ ಇತ್ತು, ಕುಲ ಪುರೋಹಿತರಲ್ಲದೆ ಎಲ್ಲೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರಕ್ಕೂ ಹೋಗ್ಬಾರ್ದು ಅಂತ. ಹಾಗಾಗಿ ಇವರು ಸಹ ದೌಮ್ಯ ಅನ್ನೋ ಕುಲೋಪುರೋಹಿತ ಬಹಳ ಮಹಾನ್ ಮೇಧಾವಿ ಮತ್ತೆ ಬಹಳ ಬುದ್ಧಿಶಕ್ತಿ ಇರುವಂತ ಆ ದೌಮ್ಯ ಜೊತೆಗೆ ರೋಮ ಅರ್ಶನರು, ಬೃಹತ್ ಅಶ್ವ ಮತ್ತೆ ವೇದವ್ಯಾಸರು ಹೇಳಿದ್ರು, ನಿನ್ನ ತಮ್ಮ ಈ ಕ್ಷಣ ಪರಮಾತ್ಮನ ಪರಶಿವನನ್ನು ಆರಾಧಿಸಿ ಒಲಿಸಿಕೊಂಡು ಪಾಶುಪತಾಸ್ತ್ರ ಪಡೆದು ಈಗ ಇಂದ್ರಲೋಕದಲ್ಲಿ ಸ್ವರ್ಗ ವೈಭವವನ್ನು ಇಂದ್ರನ ಒಂದು ಸಿಂಹಾಸನ ಕುತ್ಕೊಂಡು ಅನುಭವಿಸ್ತಾನೆ, ಇನ್ನು ಸಂತೋಷವಾಗಿರ್ಬೋದು ಅನ್ನುವಾಗ ಈ ಸಂತೋಷಕ್ಕೆ ಧರ್ಮರಾಜ ಸ್ವಾಮಿ, ನಾನೊಂದಷ್ಟು ತೀರ್ಥಯಾತ್ರೆ ಮಾಡ್ಬೇಕಂತಿದ್ದೀನಿ, ದಯವಿಟ್ಟು ನೀವು ಸಲಹೆ ಕೊಡಿ ಅಂದಾಗ ಆ ವೇದವ್ಯಾಸರು ಹೇಳ್ತಾರೆ, ಈ ಕ್ಷಣ ನೀನು ಬದ್ರಿ ಮತ್ತೆ ಕೇದಾರನಾಥಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೆ, ಅದಲ್ಲೇ ಮುಂದೆ ನಡೆಯುವಂತ ಅಭೂತಪೂರ್ವ ಯುದ್ಧದಲ್ಲಿ ನಿಮಗೆ ಯಶಸ್ಸು ದೊರಕಬೇಕಂದ್ರೆ ಈ ಕ್ಷೇತ್ರಗಳನ್ನ ನೀವು ದರ್ಶನ ಮಾಡಿ ಅಂತೇಳಿ ಸ್ವಯಂ ವೇದವ್ಯಾಸ ಹೇಳಿದಾಗ ಆ ಕ್ಷಣ ಅವರೆಲ್ಲ ಅಲ್ಲಿಂದ ಹೊರಡುವಾಗ ರುದ್ರಪ್ರಯಾಗ ಕ್ಷೇತ್ರಕ್ಕೆ ಬಂದರು. ಬಹಳ ಕಠಿಣವಾದ ಮಾರ್ಗ, ಮತ್ತು ಈಗಿನ ಥರ ಒಂದು ರಸ್ತೆ ಸೌಲಭ್ಯ ಆಗಲಿ ಒಂದು ಗಾಡಿ ಸೌಲಭ್ಯ ಆಗಲಿ ಇರಲಿಲ್ಲ. ಆವಾಗ ಏನು ಮಾಡಿದ್ರು, ಅಲ್ಲಲ್ಲಿ ಹಳ್ಳ ಕೊಳ್ಳ ತೊರೆ ಇದ್ದಾಗ ಸ್ವಯಂ ಭೀಮನ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿ ಆ ತೊರೆ ಮೇಲೆ ನಡೆಸೋನು. ಸರಿಸುಮಾರು ರುದ್ರಪ್ರಯಾಗದಲ್ಲಿ ಹೋದ್ರು, ಅಲ್ಲಿಂದ ಹೋದ್ರು ಬಹಳ ಕಷ್ಟ ಅನಿಸ್ತು. ಇದನ್ನು ಆಲೋಚನೆ ಮಾಡಿದಂಥ ಧರ್ಮರಾಯ ಅಷ್ಟೊತ್ತಿಗೆ ನಡೆದಿ ಆಯಾಸವಾಗಿದ್ದಂಥ ದ್ರೌಪದಿ ತನ್ನ ತಮ್ಮಂದಿರಾದ ನಕುಲ ಸಹೋದರರು, ಆದರೆ ಭೀಮ ಮಾತ್ರ ದೃಢಕಾಯ, ಯಾಕಂದ್ರೆ ಸ್ವಯಂ ವಾಯುಪುತ್ರ, ಅವ್ರು ಈ ಕ್ಷಣ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದರೆ ಅವರೂ ಸಹ ಅಲ್ಲಿ ಆಯಾಸಗೊಂಡಿದ್ರಂಗೆ ನಾಟಕ ಮಾಡಿದ್ರು. ಆ ಕ್ಷಣ ಧರ್ಮರಾಯನಿಗೆ ಅನಿಸ್ತು, ಯಾಕೆ ನಾವು ಈ ಕ್ಷಣ ನಮ್ಮ ಮಗನಾದ ಭೀಮಪುತ್ರ ಘಟೋತ್ಕಚನ ನೆನೆಸಬಾರ್ದು ಅಂತೇಳಿ ಆ ಕ್ಷಣ ಭೀಮನಿಗೆ ಆಜ್ಞೆ ಮಾಡಿದ್ರು. ಭೀಮ ಆ ಕ್ಷಣ ಮಗನ ನೆನೆಸಿದ್ದೆ. ಆ ಕ್ಷಣ ಘಟೋತ್ಕಚ 5,000 ಅನುಯಾಯಿಗಳ ಪರಿಚಾರಕರುತ್ತೆ ಆ ಕ್ಷಣ ಅಲ್ಲಿ ಬಂದು, ನನ್ನಿಂದ ಏನಾಗಬೇಕು ಅಂದ್ರೆ ಈ ಕ್ಷಣ ನನಗೆ ಬದ್ರಿಕಾಶ್ರಮಕ್ಕೆ ಕರ್ಕೊಂಡು ಹೋಗೋದ್ರು. ಆ ಕ್ಷಣ ಏನು ಮಾಡಿದ, ತನ್ನ ಅನುಯಾಯಿಗಳಿಗೆ ಬಂದಂಥ ಧರ್ಮರಾಯನ ಅನುಯಾಯಿಗಳನ್ನೆಲ್ಲ ಒಂದಷ್ಟು ಜನ ರಾಕ್ಷಸರು ಕೊಚ್ಚಿಕೊಂಡಿಸ್ಕೊಂಡು ಸ್ವತಃ ಘಟೋತ್ಕಚ ಏನು ಮಾಡ್ದ, ತನ್ನ ತಾಯಿಯ ಆದ ದ್ರೌಪದಿ ದೇವಿ ಮತ್ತೆ ದೊಡ್ಡಪ್ಪನ ಆದ ಧರ್ಮರಾಯ ಮತ್ತೆ ನಕುಲ ಸಹೋದರ ಚಿಕ್ಕಮ್ಮಂದಿರನ್ನ ತನ್ನ ಬೇಗಲ ಮೇಲೆ ಕೊಂಡಿಸ್ಕೊಂಡು ಅವನು ಹೊರಟು ಕ್ಷಣಾರ್ಧದಲ್ಲಿ ಬದ್ರಿಕಾಶ್ರಮ ಸೇರಿದ. ಆದರೆ ಅಲ್ಲಿ ವೇದವ್ಯಾಸರು, ಬೃಹದಾಶ್ವ ಮತ್ತೆ ಈ ದೌಮ್ಯರು ರಾಕ್ಷಸನ ಮುಟ್ಟವಾಗಿರಲಿಲ್ಲ. ಹಾಗಂದ್ರೆ ಅವರು ತಮ್ಮ ಯೋಗ ಶಕ್ತಿಯಿಂದ ಅವರು ಅಲ್ಲಿ ಬಂದರು. ಅಲ್ಲಿ ಬಂದು ಬದ್ರಿಕಾಶ್ರಮದಲ್ಲಿ ನರನಾರಾಯಣ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಯಂ ಅವರು ಬಹಳ ಕಷ್ಟಪಟ್ಕೊಂಡು ಅಲ್ಲಿಂದ ಕೇದಾರನಾಥಕ್ಕೆ ಬಂದರು. ಕೇದಾರನಾಥ್ ಬಂದು ಮಾರನೇ ದಿನ ಅವ್ರಿಗೆ ಏಕಾದಶಿ ಇತ್ತು. ಅದು ನಿರ್ಜಲ ಬಹುಳ ಜ್ಯೇಷ್ಠ ಏಕಾದಶಿ ಆಗಿರೋದ್ರಿಂದ ನೀರು ಸಹ ಕುಡಿಬಾರ್ದು. ಅಂದ್ರೆ ನೀರು ಕುಡಿಯಂಗಿದ್ರೆ ಆಚಮನ ಮಾಡ್ತೀವಲ್ಲ ಆ ನೀರು ಮತ್ತೆ ಕುಡಿಬೇಕು, ಬೇರೆ ಏನು ಕುಡಿದಂಗೆ ಉಪವಾಸ ಮಾಡಬೇಕು. ಅವರು ಸಂಜೆಯೆಲ್ಲ ಶ್ರದ್ಧಾಭಕ್ತಿಯಿಂದ ಸ್ನಾನ ಮಾಡಿ ಬೆಳಿಗ್ಗೆ ಮತ್ತೆ ಯಥಾ ಪ್ರಕಾರ ಪೂಜಾ ಕೈಂಕರ್ಯಗಳ ಸ್ನಾನಾದಿಗಳ ಮುಗಿಸಿ ಅವರು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಪರಮಾತ್ಮನಾದ ಒಂದು ಆಶೀರ್ವಾದ ನುಡಿತು, ಇವತ್ತು ನಿರ್ಜಲ ಏಕಾದಶಿರೋದ್ರಿಂದ ನನ್ನನ್ನು ನೀವು ಈ ಸಂಜೆ ಸೂರ್ಯ ಅಸ್ತಮಾಗೋರ್ವನ್ನು ನೋಡ್ಲಿಕ್ಕಾಗೋದಿಲ್ಲ, ನೀವು ಸಂಜೆ ಬನ್ನಿ, ನಾನು ನಿಮಗೆ ದರ್ಶನ ಕೊಡ್ತೀನಿ ಅಂತೇಳಿ ಆಶೀರ್ವಾದ ನುಡಿತು. ಆ ಕ್ಷಣ ಅವರೆಲ್ಲ ಒಂದು ಅದ್ಭುತವಾದ ಮರದ ಕೆಳಗಡೆ ಕುತ್ಕೊಂಡು ಶಿವಪಂಚಾಕ್ಷರಿ ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಧ್ಯಾನಸ್ಥರಾದರು. ಎಲ್ಲ ಧ್ಯಾನಸ್ಥರಾಗಿದ್ದಾಗ
ಈ ಭೀಮ ಏನ್ ಮಾಡ್ದ, ಒಂದು ಗಂಟೆ ಅರ್ಧ ಗಂಟೆ ಆಗ್ತಾ ಇದ್ದಂಗೆ ಅವನು ಹೊಟ್ಟೆ ಆ ಒಂದು ಉಪವಾಸ ತಡಿಲಿಕ್ಕೆ ಆಗ್ಲಿಲ್ಲ. ಅವಾಗ ಆಲೋಚನೆ ಮಾಡ್ದ, ಏನ್ ಮಾಡೋದು, ನನಗೆ ಹೊಟ್ಟೆ ಹಸಿತಿದೆಯಲ್ಲ, ಈ ಉಪವಾಸ ಅಂತ ಬೇರೆ ಹೇಳ್ಬಿಟ್ಟಿದ್ದಲ್ಲ ಅಂತೇಳಿ ಯಾರಿಗೂ ಕಾಣದೇ ಒಂದು ಮರೆಯ ಸ್ಥಳಕ್ಕೆ ಬಂದು ಪರಮಾತ್ಮನಾದ ಪರಶಿವನ ಕ್ಷಣ ಶ್ರದ್ಧೆಯನ್ನು ಕೂಗ್ದ. ಆ ಕ್ಷಣ ಅವನ ಕೂಗಿಗೆ ಹೋಗ್ಬಿಟ್ಟಂತ ಪರಮಾತ್ಮ ಆ ಕ್ಷಣ ಬಂದು ಏನ್ ಬೇಕು ಕೇಳು ಅಂದಾಗ, ಪರಮಾತ್ಮ ನನಗೆ ಈ ನಿರ್ಜಲ ಏಕಾದಶಿ ಇವೆಲ್ಲ ನನಗೇನು ಗೊತ್ತಿಲ್ಲ, ಅದು ನನಗೆ ನೀನು ಕೊಟ್ಟಂತ ಹುಡುಕೋದರ ನನಗೆ ಬಹಳ ಹೊಟ್ಟೆ ಹಸಿ ಕೊಡ್ತಾನೆ, ದಯವಿಟ್ಟು ನನಗೆ ಏನಾದರೂ ಕೊಡು ಅಂದಾಗ ಪರಮಾತ್ಮ ಹೇಳ್ತಾನೆ, ಏಕಾದಶಿ ಆಗಿರೋದ್ರಿಂದ ಅದಕ್ಕೆ ಸರಿಸಮಾನವಾದ ಒಂದಷ್ಟಿದೆ, ಅದರಲ್ಲಿ ಪ್ರಥಮವಾಗಿ ಹಾಲು ಕೊಡ್ತೀನಿ, ಹಾಲು ಕೊಡಿ ಅಂತ ಹೇಳಿದೆ. ಮತ್ತೆ ಹಾಲು ನನಗೆ ಎಲ್ಲಿ ಸಿಗುತ್ತೆ ಅದಕ್ಕೆ ತಾನೇ ಸ್ವಯಂ ಪರಮಾತ್ಮ ಒಂದು ಹೆಮ್ಮೆಯ ರೂಪ ತಾಳ್ಕೊಂಡು ಅದರಲ್ಲಿ ಒಂದು 4-5 ಗಡಿಗೆಷ್ಟು ಹಾಲನ್ನ ಕೊಟ್ಟು ಸಂತೃಪ್ತಿಯಾಗಿ ಕೊಡದಂತ ಭೀಮ ಅಲ್ಲಿ ಯಥಾ ಪ್ರಕಾರ ಬಂದು ಯಾರಿಗೂ ಗೊತ್ತಿಲ್ಲ ಕುತ್ಕೊಂಡ. ಮತ್ತೆ ಇನ್ನ 2 ಗಂಟೆ ಕಳೀತು, ಮತ್ತೆ ಭೀಮನಿಗೆ ತಡಿಲಿಕ್ಕಾಗಿಲ್ಲ ಆ ಹಸಿವು. ಮತ್ತೆ ಏನ್ ಮಾಡ್ದ, ಏಕಾಂತ ಸ್ಥಳಕ್ಕೆ ಬಂದು ಪರಮಾತ್ಮನನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕರೆದ. ಅಲ್ಲೇ ಮುಂದೆ ಪರಮಾತ್ಮ ಒಂದು ಮುದುಕನ ರೂಪದಲ್ಲಿ ಬಂದ. ಯಾಕಪ್ಪ ಇನ್ನು ಹೊಟ್ಟೆ ಹಸಿವು ಇನ್ನೂ ಸರಿ ಹೋಗಿಲ್ವೇ ಅಂದ. ಸ್ವಾಮಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ದಯವಿಟ್ಟು ಏನಾದರೂ ಇದಕ್ಕೆ ನೀವೇ ಒಂದು ಉಪಾಯ ಮಾಡಿಕೊಡ್ಬೇಕು, ಮಾರ್ಗೋಪಾಯ ತಿಳಿಸಿ ಅಂದಾಗ, ಯಾಕೆ ಆಲೋಚನೆ ಮಾಡ್ತೀಯಾ, ಇದಕ್ಕೆ ಮತ್ತೊಂದಿದೆ. ಈ ಏಕಾದಶಿಗೆ ಸಮನಾಗಿದ್ದು ಹಾಲು ಕುಡಿಬೋದು, ಇಲ್ಲ ಫಲಹಾರಗಳು ತಗೊಬೋದು ಅಂದಾಗ, ಅವಾಗ ಈ ಕ್ಷಣ ಫಲಹಾರ ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಯಾಕೆ ಆಲೋಚನೆ ಮಾಡ್ತೀಯಾ, ನಾನೇ ಸ್ವಯಂ ಕಲ್ಪವೃಕ್ಷ ಆಗ್ತಿರುತ್ತೆ. ಸ್ವಾಮಿನೇ ಸ್ವಯಂ ಕಲ್ಪವೃಕ್ಷ ಆದ್ರು. ಆವಾಗ ಬೇಕಾದಂಥ ಹಣ್ಣುಗಳು ಎಲ್ಲ 4-5 ಬಂಡಿ ತಗೊಂಡ ಭೀಮ. ಸರಿಯಾಗಿ ಬಾಳೆಹಣ್ಣು, ಕಿತ್ಲೆಹಣ್ಣು, ಸೇಬು ಎಲ್ಲ ತಗೊಂಡು ಸಂತೃಪ್ತಿಯಾಗಿ ಹೊಟ್ಟೆ ತುಂಬ ತಿಂದು ಮತ್ತೆ ಯಥಾ ಪ್ರಕಾರ ಬಂದು ಕುತ್ಕೊಂಡ. ಎಲ್ಲರೂ ದಿವ್ಯ ಧ್ಯಾನದಲ್ಲಿ ಸ್ವಾಮಿ ಆರಾಧಿಸ್ತಿದ್ರು. ಆದ್ರೆ ಇನ್ನೊಂದು 2 ಗಂಟೆ ಕಳೀತಾ ಇದ್ದಂಗೆ ಮತ್ತೆ ಭೀಮನಿಗೆ ಅದೇ ಸಂಕಟ. ಏನ್ ಮಾಡ್ತಾನೆ, ಇಷ್ಟು ತಿಂದ್ರು ನನಗೆ ಇನ್ನೂ ಸರಿ ಹೋಗ್ತಿಲ್ವಲ್ಲ, ಏನ್ ಮಾಡೋದಂತ ಸೀದಾ ಮತ್ತೆ ಪರಮಾತ್ಮನೇ ಕಾಣಿಸ್ತಾಳೆ ಬಂದು ಮತ್ತೆ ಕರೆದ. ಪರಮಾತ್ಮ, ಯಾಕಪ್ಪ ನೀನು ಹೊಟ್ಟೆ ಹಸಿವು ಇನ್ನೂ ಸರಿ ಹೋಗ್ಲಿಲ್ವಾ, ಏನಾಗ್ಬೇಕು ಹೇಳ ನನ್ನಿಂದ ಅಂತ. ಸ್ವಾಮಿ ನನಗೆ ಈ ಏಕಾದಶಿ ಎಲ್ಲ ಆಗಲ್ಲ, ದಯವಿಟ್ಟು ಇದಕ್ಕೆ ಪರಿಹಾರ ಕೊಡು, ತುಂಬಾ ಹೊಟ್ಟೆ ಹಸಿತಿದೆ ಅಂದಾಗ, ಅವಾಗೇನು ಮಾಡಿದ್ರು ಪರಮಾತ್ಮ ಭೀಮನಿಗೆ ಇವತ್ತು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅವತ್ತೇನ್ ಮಾಡಿದ್ರು ಪರಮಾತ್ಮ ಕ್ಷಣ ಈ ಏಕಾದಶಿ ದಿನ ಅನ್ನ ತಿನ್ನಬಾರ್ದು. ಅನ್ನ ಅಂದ್ರೆ ಅಕ್ಕಿಯಿಂದ ಮಾಡಿರೋಂಥ ಈ ಒಂದು ವಸ್ತುವನ್ನ ತಿನ್ನಬಾರ್ದು, ಆದ್ರೆ ಅಕ್ಕಿನ ಭಿನ್ನ ಮಾಡ್ಕೊಂಡು ತಿನ್ಬಹುದು. ಅದೇನೆ ರವೆ ಉಪ್ಪಿಟ್ಟು ಅಥವಾ ಚಪಾತಿ ಗೋಧಿಯಿಂದ ಆಗಿರೋದು ತಿನ್ಬೋದು. ಆ ಕ್ಷಣ ಏನು ಮಾಡಿದ್ರು, ಭೀಮನಿಗೋಸ್ಕರ ಅಂದ್ರೆ ಭೀಮನಿಗೋಸ್ಕರ ಅಲ್ಲ ಜನ, ನಮಗೋಸ್ಕರ ಈ ಕಲಿಗಾಲದಲ್ಲಿ ಮನುಷ್ಯನಿಗೆ ಅನಾರೋಗ್ಯ, ಅಜ್ಞಾನಿಗಳಾಗಿರ್ತಾರೆ, ಹಸಿವು ತಡ್ಕೊಳಕ್ಕಾಗಲ್ಲ, ಮಾಡಲೂಬಾರ್ದು ಅಂತೇಳಿ ಸ್ವಯಂ ಶಂಕರರೇ ಈ ವಿಧಾನನ ನಮಗೋಸ್ಕರ ಕೊಟ್ಟರು. ಆ ಕ್ಷಣ ಅವನಿಗೆ ಬೇಕಾಗಿರುವಂಥ ಆಹಾರ ಸಾಮಗ್ರಿಗಳನ್ನು ಸ್ವಾಮಿನೇ ಒದಗಿಸ್ಕೊಟ್ರು. ಸಂತೃಪ್ತಿಯಾಗಿ ತಿಂದು ಬಂದ. ಸಂಜೆ ಆಯಿತು. ಸಂಜೆ ಆಗಿ ದರ್ಶನಕ್ಕಂತೆಲ್ಲ ಹೋದ್ರು. ಹೋಗುವಂಥ ಸಂದರ್ಭದಲ್ಲಿ ಶಿವಲಿಂಗವಾಗಿದ್ದಂಥ ಅದ್ಭುತವಾದ ಜ್ಯೋತಿರ್ಲಿಂಗ ಆ ಕ್ಷಣ ಮಾಯಾಗಿ ಅಲ್ಲೊಂದು ಕೋಣ ಸೃಷ್ಟಿ ಆಯಿತು. ನೋಡ್ದಂಗೆ ಆಶ್ಚರ್ಯ ಆಯಿತು. ಕೋಣ ಓಡೋಕೆ ಸ್ಟಾರ್ಟ್ ಆಯಿತು. ಇವ್ರೇನು ಮಾಡೋದು, ಎಲ್ಲರೂ ಹಿಡ್ಕೊಳ್ಳೋಕೆ ಹೋದ್ರು. ಅವಾಗ ಧರ್ಮರಾಯ ಅಂದ್ಕೊಳ್ತಾರೆ, ಸ್ವಾಮಿ ನನ್ನಿಂದ ಏನು ಅಪರಾಧ ಆಯಿತು, ಯಾಕೆ ನನಗೆ ಪರೀಕ್ಷೆ ಕೊಡ್ತಿದ್ಯಾ, ಅದ್ಭುತವಾದ ಶಿವಲಿಂಗ ಮಾಯ ಆಗಿ ಕೋಣ ರೂಪದಲ್ಲಿ ಬಂದಿದ್ಯಲ್ಲ, ಯಾಕೆ ಸ್ವಾಮಿ ನಾ ಮಾಡಿರೋದ ಪೂಜೆ ನಿನಗೆ ಸರಿ ಆಗ್ಲಿಲ್ವೇ, ಅಥವಾ ಮಾಡಿರೋದ ರೀತಿ ಸರಿ ಇಲ್ವಾ, ನಮ್ಮಿಂದ ಏನಾಯ್ತು ತಪ್ಪಾಯ್ತು ಅಂತ ಶ್ರದ್ಧೆಯಿಂದ ಕೇಳ್ಕೊಂಡಾಗ ಸ್ವಾಮಿ ಏನ್ ಮಾಡಿದ್ರು, ಆ ಕ್ಷಣ ಆ ಕೋಣ ಮಾತಾಡ ಸ್ಟಾರ್ಟ್ ಆಯ್ತು. ಎಲ್ಲ ಗಟ್ಟಿಗೆ ಹಿಡ್ಕೊಂಡ್ಬಿಟ್ರು. ಆದ್ರೆ ಸ್ವಾಮಿ ತನ್ನ ತಲೆಯನ್ನ 2 ಕಾಲನ್ನ ಮಧ್ಯೆ ಸೇರಿಸ್ಕೊಂಡ್ರು. ಬಾಲ ಹಿಡ್ಕೊಂಡು ಬಾಲ್ನೆಲ್ಲ ಹೇಳಿದ್ರು, ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ, ಭೀಮ ಶ್ರದ್ಧಾ ಭಕ್ತಿಯಿಂದ ಮಾಡಿಲ್ಲ, ಆದ್ರೂ ಪರವಾಗಿಲ್ಲ, ನೀವು ನನ್ನ ಭಕ್ತರು. ಹಾಗಾಗಿ ಈ ನನ್ನ ತಲೆನ ಈಗಿರೋಂಥ ಯಾವುದು ನೇಪಾಳ್, ಅವಾಗ ನೈಮಪಾಲ್ ಆಗಿತ್ತು. ನೈಮ ಅಂದ್ರೆ ಶ್ರದ್ಧಾ ಭಕ್ತಿ ಅಂತ. ಹಾಗಾಗಿ ತಲೆ ಮಾತ್ರ ಅಲ್ಲಿ ಹೋಯ್ತು, ಈ ಬಾಲ ಇಲ್ಲೇ ಉಳ್ಕೊಳ್ತು. ಈ ಬಾಲದಿಂದಾಗಿ ಆ ಸ್ವಾಮಿ ಅವರಿಗೆ ಅಲ್ಲೇನೆ ಕೇದಾರನಾಥನಾಗಿ ಉಳ್ಕೊಂಡು ಆಶೀರ್ವಾದ ಮಾಡಿದ್ರು. ಆ ಕ್ಷಣ ಬಾಲ ಹಿಡಿದಂಥ ಜಾಗ ಅಂದ್ರೆ ಸದ್ಯೋಜಾತ ಅಂತ. ಅಂದ್ರೆ ಪರಮಾತ್ಮನಿಗೆ 5 ಮುಖಗಳು. ಒಂದು ತತ್ಪುರುಷ, ಅಘೋರ, ಸದ್ಯೋಜಾತ, ಮತ್ತೆ ವಾಮನ, ಮತ್ತೆ ಮೇಲ್ಗಡೆ ಈಶಾನ. ಯಾವಾಗಲೂ ಪರಮಾತ್ಮನಿಗೆ ಸದ್ಯೋಜಾತ ಅಂದ್ರೆ ತುಂಬಾ ಇಷ್ಟ. ಸದ್ಯೋಜಾತ ಅಂದ್ರೆ ಆ ಕ್ಷಣ ಮುಕ್ತಿನ ಕೊಡೋನು, ಆ ಕ್ಷಣ ವರ ಕೊಡೋನು. ಹಾಗಾಗಿ ಪಾಂಡವರಿಗೆ ಬಾಲನ್ ಕೊಟ್ಟ. ಆ ಬಾಲ ಕೊಟ್ಟಿದ ತಕ್ಷಣ ಸ್ವಾಮಿ ಸ್ವಯಂಲ್ಲಿ ಅನುಭವಿಸಿ ಹೇಳ್ದ, ಮುಂದೆ 1 ವರ್ಷ ಅಜ್ಞಾತವಾಸದಲ್ಲಿ
ಪಾಂಡವರಂದ್ರೆ ಎಲ್ಲ ಇಡೀ ಜಗತ್ತೇ ಚೆನ್ನಾಗಿ ಗೊತ್ತು, ನಿಮ್ಮ ಮುಖ ಪರಿಚಯ ಆಗಿರೋದ್ರಿಂದ ಆ 1 ವರ್ಷ ನಿಮ್ಗೊಂದು ಆಶೀರ್ವಾದ ಮಾಡ್ತೀನಿ. ನೀವು ಸ್ವಯಂ ನಾನೇ ಭೀಮ, ನಾನೇ ದುರ್ಯೋಧನ, ನಾನೇ ನಕುಲ ಸಹದೇವ, ನಾನೇ ಅಂತ ಹೇಳಿದ್ರು ಯಾರೂ ನಂಬೋದಿಲ್ಲ. ಆ ರೀತಿ ನಾನು ನಿಮ್ಗೊಂದು ವರ ಕೊಡ್ತೀನಿ ಅಂತ ಹೇಳಿದ್ರು. ಮುಂದೆ ಇದೇ ವರಹ ಮತ್ತೆ ಯಕ್ಷ ಪ್ರಶ್ನದಲ್ಲಿ ಯಮಧರ್ಮನೂ ಸಹ ಅದಕ್ಕೆ ಪ್ರತಿಪೂರ್ವವಾಗಿ ವರನು ಕೊಡ್ತಾರೆ. ಆ ವರದಿಂದಾಗಿ ಮುಂದೆ ಅಜ್ಞಾತವಾಸದಲ್ಲಿ ಅಭೂತಪೂರ್ವವಾಗಿ ವಿರಾಟ್ ನಗರದಲ್ಲಿದ್ದು ತಮ್ಮ ಅದ್ಭುತವಾದ 13 ವರ್ಷದ ಒಂದು ವನವಾಸನ ಅತ್ಯಂತ ಯಶಸ್ವಿಯಾಗಿ ಮುಂದೆ ಮಹಾಭಾರತದಲ್ಲಿ ಯಶಸ್ವಿ ಆದರು. ಮತ್ತೆ ಅವತ್ತು ನಡೆದಂಥ ಈ ಏಕಾದಶಿಯಲ್ಲಿ ನಮಗೆ ಕೊಟ್ಟಂತ ಅಭೂತಪೂರ್ವ ಕೊಡುಗೆ ಈ ಭೀಮನಿಂದ ಈ ಕಲಿಗಾಲದಲ್ಲಿ ಯಾರು ಪರಿಪೂರ್ಣ ಉಪವಾಸ ಮಾಡಬಾರ್ದು. ತಾಕತ್ತಿರೋರು ಮಾಡ್ಬೋದು, ಆಗದೇ ಇರೋರು ಫಲಹಾರ ತಗೊಳ್ಬೋದು. ಆ ಫಲಹಾರ ಅಂದರೆ ಹಣ್ಣಾಗ್ಬೋದು, ಹಾಲಾಗ್ಬೋದು, ಇಲ್ಲ ಹೇಳಿದ್ನೆಲ್ಲ ಅಕ್ಕಿಂದ ಭಿನ್ನ ಮಾಡಿದಾಗ್ಬೋದು. ಮುಂದೆ ಸ್ವಾಮಿ ಸ್ವಯಂ ಇವರಿಗೆ ಬಾಲರೂಪದಲ್ಲಿ ದರ್ಶನ ಕೊಟ್ಟ ಮೇಲೆ ಸ್ವಯಂ ಅಲ್ಲೇ ಜ್ಯೋತಿರ್ಲಿಂಗವಾಗಿ ಅಲ್ಲೇ ನೆಲೆ ನಿಂತರು ಬಾಲದ ರೂಪದಲ್ಲಿ. ಮತ್ತೆ ಜ್ಯೋತಿರ್ಲಿಂಗಕ್ಕೆ ಈಗಲೂ ಸಹ ಒಂಥರ ಕುಚ್ಚು ಮತ್ತೆ ಬಾಲದ ರೂಪದಲ್ಲೇ ಇದೆ, ಮತ್ತೆ ಅಲ್ಲಿ ಕಂಕಣ ರೂಪದಲ್ಲೂ ಇದೆ. ಹಾಗಾಗಿ ಅಲ್ಲಿ ಕಂಕಣ ಅಂದ್ರೆ ಒಂದು ದಾರ ಆಗ್ಬೋದು, ಅಥವಾ ಒಂದು ಚಿನ್ನದ ಆಗ್ಬೋದು, ಅಥವಾ ಬೆಳ್ಳಿ ಆಗ್ಬೋದು, ಯಾವುದೇ ಒಂದು ಅಲ್ಲಿ ಕೊಟ್ಟು ಅಂದರೆ ನಿಮಗೆ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕೋರಿಕೆಗಳು ಜೊತೆಗೆ ಮುಕ್ತಿಯೂ ಸಹ ಸಿಗುತ್ತೆ. ದರ್ಶನ ಮಾಡ್ಕೊಂಬಂದ್ರೆ ಆ ಸ್ಥಳ ಅಂತ ಅದ್ಭುತವಾದ ಸ್ಥಳ, ನರನಾರಾಯಣ ಕೇಳಿದಂಥ ಅಭೂತಪೂರ್ವ ಸ್ಥಳ, ಪೂಜೆ ಮಾಡಿದಂಥ ಸ್ಥಳ. ಕೊನೆಗೆ ಸ್ವಯಂ ಪಾಂಡವರು ಸಹ ಬಂದರೆ ಈಗಲೂ ಸಹ ಕೇದಾರನಾಥ್ ಒಳಗಡೆ ಪಾಂಡವರ ಒಂದು ವಿಗ್ರಹಗಳಿದೆ ಒಳಗಡೆ. ಯಾಕಂದರೆ ಬರೀ ಹೋಗಿದ್ದಲ್ಲ, ಅವರಿದ್ರು ಅನ್ನೋದಕ್ಕೆ ಅದು ಸಹ ಮೂಲ ಕಾರಣವಾಯಿತು. ಹಾಗಾಗಿ ಸ್ವಯಂ ಸ್ವಾಮಿ ಸಜ್ಜೋತನಾಥನಾಗಿ ಅಲ್ಲಿ ನಿಂತ್ಕೊಂಡು ಬರುವಂಥ ಭಕ್ತರ ಇಷ್ಟಾರ್ಥಗಳ ಕಷ್ಟಗಳನ್ನ ನೆರವೇರಿಸಿ ಮುಕ್ತಿಯನ್ನು ಕೊಡುವಂಥ ಅಭೂತಪೂರ್ವ ಸ್ಥಳ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ 4 ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಥೆನ ಇಲ್ಲೇ ಮುಗಿಸಿ ಮತ್ತೊಂದು ಕತೆಗೆ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಸ್ವಸ್ತಿ ಪ್ರಜಾಪಾಲಯಂತ ಜ್ಞಾನೇನ ಮಾರ್ಗೇಣ ಮೈ ಮಹಿಷ ಗೋಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆಯನ್ನು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡೋದಕ್ಕೆ ಧನ್ಯವಾದಗಳು ಹೇಳ್ತಾ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ನಮಸ್ಕಾರ.